ಹಾಯ್ ಫ್ರೆಂಡ್ಸ್, ಶಾಂತಾ ಸ್ಟಾರ್ ಚಾನಲ್ಗೆ ಸ್ವಾಗತ. ನಾನು ನಿನ್ನೆ ಮಾಡಿದಂತಹ ರಸದ ಪುಡಿ ನೋಡಿ ಆ ಬಾಕ್ಸ್ಗೆ ಇಟ್ಟಿದ್ದೆ. ಆ ರಸದ ಪುಡಿಯಿಂದ ರಸಮ್ ಮಾಡೋದನ್ನು ನಾನು ನಾಳೆ ಶೇರ್ ಮಾಡ್ತೀನಿ ಅಂತ ಹೇಳಿದ್ದೆ. ಸ್ವಲ್ಪ ಲೇಟ್ ಆಯಿತು. ನಾನು ಶೇರ್ ಮಾಡಿದ್ದೆ, ವಾಯ್ಸ್ ಇಲ್ದಿರ ಇರೋದನ್ನು ಶೇರ್ ಮಾಡಿಬಿಟ್ಟಿದ್ದೆ, ಅದಕ್ಕೆ ಕ್ಷಮಿಸಿ. ಈಗ ಮತ್ತೆ ನಾನು ವಾಯ್ಸ್ ಕೊಟ್ಟು ನಾನು ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಆ ವಿಡಿಯೋನ. ನೋಡಿ, ರಸಮ್ಮು ಸೂಪರಾಗಿರುತ್ತೆ. ಇದು ಬ್ರಾಹ್ಮಣರು ಅಡುಗೆ ಮನೆಗಳಲ್ಲಿ ಅಂದರೆ ಮದುವೆ ಮನೆಗಳಲ್ಲಿ ಮಾಡುವಂತಹ ರಸಮ್ ಫ್ರೆಂಡ್ಸ್. ಇದು ತುಂಬಾ ಜೀರ್ಣಶಕ್ತಿ ಆಗುತ್ತೆ. ಈ ರಸಮನ್ನು ನಾವು ಕುಡಿದ್ರೂ ಕೂಡ ತುಂಬಾ ಜೀರ್ಣಶಕ್ತಿ. ರೈಸ್ಗಂತೂ ಅದ್ಭುತವಾದಂತಹ ರೆಸಿಪಿ ಫ್ರೆಂಡ್ಸ್, ನಿಜವಾಗ್ಲೂ ಅಷ್ಟು ಅದ್ಭುತವಾಗಿರುತ್ತೆ. ಹಾಗಾದರೆ ಈ ರಸಮ್ ಮಾಡೋದನ್ನು ಹೇಗೆ ಅಂತ ನೋಡೋಣ ಬನ್ನಿ. ಅದೇ ರಸದ ಪುಡಿಯಿಂದ ನಾನು ಮಾಡ್ತಾ ಇರುವಂಥದ್ದು. ಈಗ ನಿನ್ನೆ ತಾನೇ ಶೇರ್ ಮಾಡಿದ್ದೀನಿ ರಸದ ಪುಡಿ ಮಾಡೋದು. ಒಂದು ದೊಡ್ಡ ಚೆಂಬಲ್ಲಿ ನೀರನ್ನು ತೆಗೆದುಕೊಂಡಿದ್ದೀನಿ, ಸ್ವಲ್ಪ ತೊಗರಿಬೇಳೆನ ತೆಗೆದುಕೊಂಡಿದ್ದೀನಿ. ಆ ತೊಗರಿಬೇಳೆ ಸ್ವಲ್ಪ ಒಂದೇ ಒಂದು ಚೆಂಬು ನೀರು. ನಾನು ಒಂದು 3 ಇಲ್ಲ 4 ಜನ ತಿನ್ಬೋದು ರೈಸಲ್ಲಿ. 2 ಟೊಮೆಟೊನ ನೋಡಿ ಆ ರೀತಿ ಹಚ್ಚಿಬಿಟ್ಟು ನಾನು ಅದನ್ನು ಹೋಳುಗಳನ್ನು ಸಪ್ರೇಟ್ ಮಾಡಿ ಹಾಕ್ತಾಯಿದ್ದೀನಿ. ಇದನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ 2 ವಿಜಲನ್ನು ನಾನು ಕೂಗಿಸ್ಕೊಳ್ತಾ ಇದ್ದೀನಿ. 2 ವಿಜಲ್ ಆದ ನಂತರ ನಾನು ತೆಗೆದು ನೋಡ್ತೀನಿ. 10 ನಿಮಿಷ ಆದ ನಂತರ ಈಗ ಸ್ವಲ್ಪ ಹುಣಸೆ ಹಣ್ಣನ್ನು, ಒಂದು ನಿಂಬೆ ಗಾತ್ರ ಹುಣಸೆ ಹಣ್ಣನ್ನು ನೆನೆಸ್ತಾ ಇದ್ದೀನಿ ಆ ರಸಮ್ಗೆ. ಈಗ ಬೇಳೆ ಮತ್ತು ಟೊಮೆಟೊ ನೀರು ಸಪ್ರೇಟ್ ಮಾಡಿದ್ದೀನಿ. ಈಗ ಈ ಬೇಳೆ ಮತ್ತು ಟೊಮೆಟೊ ಎರಡನ್ನು ನಾನು ನೀಟಾಗಿ ಕಿವುಚ್ಕೊಳ್ತಾ ಇದ್ದೀನಿ. ಹುಣಸೆ ಹಣ್ಣನ್ನು ಕಿವುಚಿಬಿಟ್ಟು ರಸ ತೆಗೆದು ಆ ಬೋವಲಲ್ಲಿ ಇಟ್ಕೊಂಡಿದ್ದೀನಿ. ಈಗ ಇದನ್ನು ನೀಟಾಗಿ ನಾನು ಕೈಯಿಂದ ಕಿವುಚಿಬಿಡ್ತಾ ಇದ್ದೀನಿ. ನೋಡಿ, ಆ ರೀತಿ ಮಸಿಯೋ ಥರ ಹಾಕ್ಬಿಡಬೇಕು. ಕೈಯಿಂದ ಕಿವುಚಿದ್ರೆ ಟೇಸ್ಟ್ ಆಗಿರುತ್ತೆ. ನೀವು ಮಸಿಯೋ ಕಡ್ಡಿಯಿಂದ ಬೇಕಂದ್ರೆ ಮಸಿಯೋಕ್ಕೆ ಹೋಗ್ಬೋದು, ಆದರೆ ಕೈಯಿಂದ ಅಂದರೆ ತುಂಬಾ ಟೇಸ್ಟ್ ಇರುತ್ತೆ. ಈಗ ಸಪ್ರೇಟ್ ಮಾಡಿದ್ದಂಥ ನೀರನ್ನು ಕೂಡ ನಾನು ಅದರೊಳಕ್ಕೆ ಸೇರಿಸಿದ್ದೀನಿ. ಈಗ ಒಂದು 2 ಸ್ಪೂನು ಆಯಿಲನ್ನು ಒಂದು ಬೋವಲನ್ನು ಇಟ್ಟು ಸ್ಟವ್ ಮೇಲೆ ಸೇರಿಸಿದ್ದೀನಿ. ಅದರ ಜೊತೆಗೆ ಸ್ವಲ್ಪ ಸಾಸಿವೆ, 1 ಈರುಳ್ಳಿ ಸಣ್ಣದಾಗಿರುವಂಥದ್ದು ಉದ್ದುದ್ದಕ್ಕೆ ಕಟ್ ಮಾಡಿ ಹಾಕಿದ್ದೀನಿ. ಈಗ ಫ್ರೈ ಆಗಲಿ. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು. ಈಗ ಫ್ರೈ ಆದ ನಂತರ ನಾವು ಕಿವುಚ್ಕೊಂಡಂತಹ ರಸಮ್ಮು, ಆ ರಸಮ್ ನೀರು ಎಲ್ಲ ಕೂಡ ಸೇರಿಸಿದ್ದೀನಿ. ಹುಣಸೆ ರಸ ಕೂಡ ನಾನು ಸೇರಿಸ್ತಾ ಇದ್ದೀನಿ. ಇದರ ಜೊತೆಗೆ ನಾನು ಉಪ್ಪನ್ನು ಸೇರಿಸ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು ಕಲ್ಲುಪ್ಪು. ಮತ್ತು ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಜಾಸ್ತಿನೇ ಸೇರಿಸ್ತಾ ಇದ್ದೀನಿ. ಅದ್ಭುತವಂತ ರುಚಿ ಕೊಡುವಂಥ ಕೊತ್ತಂಬರಿ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಹಸಿ ಕರಿಬೇವಿನ ಸೊಪ್ಪನ್ನು ಸೇರಿಸಿದರೆ ಅದ್ಭುತವಾದಂತಹ ರುಚಿ ಕೊಡುತ್ತೆ ಫ್ರೆಂಡ್ಸ್. ಅದರ ಜೊತೆಗೆ ನಾವು ಮಾಡಿರುವಂತಹ ರಸದ ಪುಡಿನ 1 ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕಂತಂದರೆ 1/4 ಸ್ಪೂನು ಇಲ್ಲ 1.5 ಸ್ಪೂನು ಸೇರಿಸ್ಕೋಬೋದು. ಆದರೆ ರಸಮ್ ಆಗಿರೋದ್ರಿಂದ ತುಂಬಾ ಖಾರ ಇರದೇ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ರೈಸ್ಗೂ ಕುಡಿಯೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ಅದರಿಂದಾಗಿ ನಾನು 1 ಸ್ಪೂನನ್ನು ಸೇರಿಸ್ತಾ ಇದ್ದೀನಿ. ಈಗ ಈ ರಸಮನ್ನು ನಾವು ಒಂದು 7-8 ನಿಮಿಷ ನಾವು ಕುದಿಸ್ಕೊಂಡ್ರೆ ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಒಂದು 7-8 ನಿಮಿಷನ ನಾವು ಕುದಿಸ್ಕೊಳ್ಳೋಣ. ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈ ರಸದ ಪುಡಿಯನ್ನು ನಾವು 1 ವರ್ಷದ ಕಾಲ ನಾವು ಒಂದು ಗಾಜಿನ ಸೀಸೆಗೆ ಹಾಕ್ಕೊಂಡ್ರೆ 1 ವರ್ಷ ಬೇಕಂದರೂ ಹಾಗೆ ಸ್ಟಾಕ್ ಇಟ್ಕೋಬೋದು. ಇಲ್ಲ ಒಂದು ಬೋವಲ್ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ಇಟ್ಕೊಂಡ್ರೂ ಕೂಡ ಇರುತ್ತೆ ಫ್ರೆಂಡ್ಸ್. ಸ್ಟೀಲ್ ಬಾಕ್ಸಲ್ಲಾದರೂ ಇಟ್ಕೋಬೋದು, ಇಲ್ಲ ಪ್ಲಾಸ್ಟಿಕ್ ಡಬ್ಬದಲ್ಲಾದರೂ ಶೇಖರಣೆ ಮಾಡಿ ಇಟ್ಕೋಬೋದು. ತುಂಬಾ ಟೇಸ್ಟಾಗಿರುತ್ತೆ. ಈ ರಸಮು ರೈಸ್ಗಂತೂ ಅದ್ಭುತವಾದಂತಹ ರಸಮ್ ಫ್ರೆಂಡ್ಸ್. ನಿನ್ನೆ ಶೇರ್ ಮಾಡಿರುವಂಥ ರಸದ ಪುಡಿನೇ ಅದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ನಮ್ಮ ಮನೆಯಲ್ಲಿ ಒಂದೇ 1 ನಿಮಿಷಕ್ಕೆ ಖಾಲಿ ಆಗೋಗುತ್ತೆ ಫ್ರೆಂಡ್ಸ್ ಈ ರಸಮ್.
ಯಾರಾದರೂ ಮಾಡಿ ನಿಮ್ಮ ಮನೆಯಲ್ಲಿ ಒಂದು ಚೂರು ಮಿಕ್ಕಿದರೆ ಹಾಗೆ ಹೇಳಿ, ಯಾರೋ ಒಬ್ಬರು ಕುಡ್ದಾದರೂ ಕುಡಿದು ಬಿಡ್ತಾರೆ, ರಸಮ್ ಮಾತ್ರ ಮಿಕ್ಕೋದಿಲ್ಲ. ರೈಸ್ಗೆ ಎಷ್ಟು ಬೇಕಾದರೂ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಒಂದು ತಟ್ಟೆ ರೈಸ್ ತಿನ್ನೋರು 3 ತಟ್ಟೆ ರೈಸ್ ತಿನ್ನಲಿಲ್ಲ ಅಂತಂದರೆ ಆಗ ನನಗೆ ಕೇಳಿ ಫ್ರೆಂಡ್ಸ್, ನಿಜವಾಗ್ಲೂ ಮಾಡಿ ನೋಡಿ, ತಿಂದು ನೋಡಿ, ನಂತರ ನನಗೆ ಕಮೆಂಟ್ ಮಾಡಿ ಹೇಗಿದೆ ಅಂತ. ತುಂಬ ತುಂಬ ಅದ್ಭುತವಾದ ರೆಸಿಪಿ ಇದು. ಥ್ಯಾಂಕ್ ಯು.